ತುಮಕೂರಿನಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಭೂಮಿ ಕ್ರೀಡಾ ಸಂಸ್ಥೆಯ ವತಿಯಿಂದ ಪಂದ್ಯಾವಳಿ ಆಯೋಜನೆ. ತುಮಕೂರಿನಲ್ಲಿ ಡಿಸೆಂಬರ್ 20 ಹಾಗೂ 21ರಂದು ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಭೂಮಿ ಕ್ರೀಡಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಲು ನಾನಾ ಜಿಲ್ಲೆಗಳಿಂದ ಸ್ಪರ್ಧಿಸಲು ಆಗಮಿಸುತ್ತಿದ್ದಾರೆ. ಭೂಮಿ ಕ್ರೀಡಾ ಸಂಸ್ಥೆಯು ಸುಮಾರು 15 ವರ್ಷಗಳಿಂದ ಕ್ರೀಡೆಯನ್ನ ಆಯೋಜಿಸುತ್ತಾ ಇದ್ದು, 25ರಿಂದ 30 ಜನ ಕ್ರೀಡಾಪಟುಗಳಿಗೆ ಹಾಗೂ 10ರಿಂದ 15 ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದ್ದು, ಅನೇಕ ಕ್ರೀಡಾಪಟುಗಳು ಈ ಸಂಸ್ಥೆಯಿಂದ ಕ್ರೀಡಾ ಇಲಾಖೆಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಭೂಮಿ ಕಪ್ ಪಂದ್ಯಾವಳಿಗೆ ಆಯೋಜನೆ ಬಗ್ಗೆ ಮಾಹಿತಿಯನ್ನ ನೀಡಲು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಬಳಿಕ ಭೂಮಿ ಕಪ್ ಪಂದ್ಯಾವಳಿಯ ಪ್ಲೇ ಕಾರ್ಡ್ ಅನ್ನ ಬಿಡುಗಡೆಯನ್ನ ಮಾಡಲಾಯಿತು. ಇನ್ನು ಈ ವೇಳೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕೆಆರ್ ರವೀಂದ್ರ ಮಾತನಾಡಿ, ಭೂಮಿ ಕ್ರೀಡಾ ಸಂಸ್ಥೆಯು ವಿಶೇಷ ಆಹ್ವಾನಿತರ ಕಬಡ್ಡಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿದೆ. ತುಮಕೂರು ಅಮೆಚೂರ್ ನಿಲ್ಲಬೇಕಂದ್ರೆ ಈ ಅಸೋಸಿಯೇಷನ್ ಕಾರಣ ಎಂದಿದ್ದಾರೆ. ಈ ರಾಜ್ಯ ಮಟ್ಟದ ವಿಶೇಷ ಆಹ್ವಾನಿತ ಟೂರ್ನಮೆಂಟು ಡಿಸೆಂಬರ್ 20-21 ಭೂಮಿ ಕ್ರೀಡಾ ಸಂಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಕಬಡ್ಡಿ ಅಸೋಸಿಯೇಷನಿಂದ ನಮ್ಮ ಪೂರ್ಣ ಸಹಕಾರ ಇದೆ. ಇವತ್ತು ಅಸೋಸಿಯೇಷನ್ ನಿಲ್ಲಬೇಕು ಅಂದರೆ ನಮ್ಮ ಭೂಮಿ ಕ್ರೀಡಾ ಸಂಸ್ಥೆಯರು ಇದರಿಂದ ನಾವು ಫುಲ್ ಸಹಕಾರ ಅವ್ರಿಗೆ ಕೊಡ್ತಾ ಇದ್ದೀವಿ. ಇನ್ನು ಪ್ರಧಾನ ಕಾರ್ಯದರ್ಶಿ ಕೃಷ್ಣೇಗೌಡ ಮಾತನಾಡಿ, ಭೂಮಿ ಕ್ರೀಡಾ ಸಂಸ್ಥೆಯು ಸುಮಾರು 15 ವರ್ಷಗಳಿಂದ ಕ್ರೀಡೆಯನ್ನ ಆಯೋಜಿಸುತ್ತಾ ಇದ್ದು, ನಮ್ಮ ಸಂಸ್ಥೆಯ ಪರವಾಗಿ ಸಂಪೂರ್ಣ ಸಹಕಾರವಿದೆ. ತುಮಕೂರಿನಲ್ಲಿ ಇಂದು ಒಂದು ಒಳ್ಳೆಯ ಟೂರ್ನಮೆಂಟ್ ಆಗಿ ಹೊರಹೊಮ್ಮಲಿದೆ ಎಂದಿದ್ದಾರೆ. ಸಂಸ್ಥೆ ಸುಮಾರು ಒಂದು 15 ವರ್ಷಗಳಿಂದ ಏನೊಂದು ಕ್ರೀಡಾಕೂಟವನ್ನು ಆಯೋಜಿಸ್ಕೊಂಬಂದು ಇವತ್ತೇನು ರಾಜ್ಯ ಮಟ್ಟದ ಟೂರ್ನಿಮೆಂಟ್ ಮಾಡೋಕ್ಕೆ ವಿಶೇಷ ಆಹ್ವಾನಿತರ ಟೂರ್ನಿಮೆಂಟು ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ನಾವೆಲ್ಲರೂ ನಮ್ಮ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಭೂಮಿ ಕ್ರೀಡಾ ಸಂಸ್ಥೆ ಹಾಗೂ ತುಮಕೂರು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಒಂದು ಒಳ್ಳೆಯ ಟೂರ್ನಮೆಂಟು ಆಗಲಿ ಅಂತಂದು ಆರಿಸ್ತೀವಿ. ಇನ್ನು ಭೂಮಿ ಸಂಸ್ಥೆಯ ತರಬೇತುದಾರ ಟಿಜಿ ನಟರಾಜ್ ಮಾತನಾಡಿ, ಸುಮಾರು 15 ವರ್ಷಗಳಿಂದ ತರಬೇತುದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ನಮ್ಮ ಸಂಸ್ಥೆಯಲ್ಲಿ 25ರಿಂದ 30 ಜನ ಕ್ರೀಡಾಪಟುಗಳು ಹಾಗೂ 10ರಿಂದ 15 ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ತುಮಕೂರಿನಲ್ಲಿ ಯುವ ಪ್ರತಿಭೆಗಳು ಬೆಳಿಬೇಕು ಎಂಬ ಉದ್ದೇಶದಿಂದ ತುಮಕೂರಿನಲ್ಲಿ ಭೂಮಿ ಸಂಸ್ಥೆ ಹಾಗೂ ತುಮಕೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಇದರಲ್ಲಿ ಗೆದ್ದಂತಹ ತಂಡಗಳಿಗೆ ಭೂಮಿ ಕಪ್ ಅನ್ನ ನೀಡಲಾಗುತ್ತೆ. ಅಲ್ಲಿ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000 ಹಾಗೂ ತೃತೀಯ ಬಹುಮಾನ 5,000 ನೀಡಲಾಗ್ತಾ ಇದೆ ಎಂದು ಮಾಹಿತಿಯನ್ನ ನೀಡಿದ್ರು. ನನ್ನ ಹೆಸರು ಟಿಜಿ ನಟರಾಜು ಅಂತ. ತುಮಕೂರಿನ ಭೂಮಿ ಕ್ರೀಡಾ ಸಂಸ್ಥೆಯ ತರಬೇತಿದಾರನಾಗಿ ಸುಮಾರು 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಸುಮಾರು 25ರಿಂದ 30 ಜನ ಕ್ರೀಡಾಪಟುಗಳು ಹಾಗೂ ಒಂದು 10ರಿಂದ 15 ಜನ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಉದ್ದೇಶದಿಂದ ತುಮಕೂರಿನಲ್ಲಿ ಯುವ ಪ್ರತಿಭೆಗಳು ಬೆಳಿಬೇಕು ಎನ್ನುವ ಉದ್ದೇಶದಿಂದ ನಮ್ಮ ತಾಲೂಕಿನಲ್ಲಿ ಒಂದು ಅಂತರ್ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಮೊಹಮ್ಮದ್ ಇಸ್ಮಾಯಿಲ್ ಅವರು ಹಾಗೂ ಶ್ರೀಯುತ ಕಾರ್ಯದರ್ಶಿಗಳಾದಂಥ ಟಿ.ಜಿ. ರಮೇಶ್ ಅವರ ನೇತೃತ್ವದಲ್ಲಿ ಹಾಗೂ ತುಮಕೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಭಾಗಿತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಪ್ರಥಮ ಬಹುಮಾನ 25,000 ರೂಪಾಯಿ, ದ್ವಿತೀಯ ಬಹುಮಾನ 15,000 ರೂಪಾಯಿ, ತೃತೀಯ ಬಹುಮಾನ 5,000 ರೂಪಾಯಿಗಳನ್ನು ಬಹುಮಾನ ರೂಪದಲ್ಲಿ ಘೋಷಣೆ ಮಾಡಿ ಹಾಗೂ ಉತ್ತಮ ಆಟಗಾರರಿಗೆ ಪಾರಿತೋಷಕಗಳನ್ನು ನೀಡಬೇಕು ಅಂತೇಳಿ ಸಂಸ್ಥೆ ತೀರ್ಮಾನ ಮಾಡಿದೆ. ಇನ್ನು ಈ ವೇಳೆ ಭೂಮಿ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್, ರಮೇಶ್, ರವೀಂದ್ರ, ಕೃಷ್ಣೇಗೌಡ, ನಂದೀಶ್, ರಾಮಣ್ಣ ಸೇರಿದಂತೆ ಭೂಮಿ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಕ್ರೀಡಾಪಟುಗಳು ಹಾಜರಿದ್ದರು.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.